ಹಿಂದಿ ಅಂದ್ರೆ ಅವ್ರಿಗೆ ಸ್ಟೇಟಸ್, ಕನ್ನಡ ಅಂದ್ರೆ ಇಲ್ಲ ಅವ್ರಿಗೆ. ಸರ್ ದಯವಿಟ್ಟು ನಿಮ್ಮ ಹತ್ರ ಬಂದು ಮೊರೆ ಇಡ್ತಾ ಇದ್ವಿ. ಏನ್ ಪಾಸಿಬಿಲಿಟೀಸ್? ಯಾಕಂದ್ರೆ ಪ್ರತಿ ಬಾರಿ ಇದು ಮಲ್ಟಿಪ್ಲೆಕ್ಸ್ ಇದರಲ್ಲಿ ಇದು ಆಗ್ತಾನೆ ಇರುತ್ತೆ, ಸುಮಾರು ಕಂಪ್ಲೇಂಟ್ ಬರ್ತಾ ಇರುತ್ತೆ. ಬಟ್ ಪರ್ಟಿಕ್ಯುಲರ್ ಈಗ ನಾವು ಮೊದಲಿಂದ ನಮ್ಮ ಚೇಂಬರ್ ಕಡೆಯಿಂದ ಇವತ್ತಲ್ಲ ಸರ್ ಇದು ಸ್ಟಾರ್ಟ್ ಆಗಿದ್ದು, ಸುಮಾರು ವರ್ಷಗಳಿಂದ ಮಾಲ್ಗಳವ್ರಿಗೆ ಪ್ರೈಮ್ ಟೈಮ್ ನಮ್ಮ ಕನ್ನಡಕ್ಕೆ ಆದ್ಯತೆ ಕೊಡ್ರಿ ಅಂತೇಳಿ ಮೊದಲಿಂದ ಕೇಳ್ತಾ ಇದ್ವಿ. ಕೆಲವೆಲ್ಲ ಕೊಡ್ತಾ ಇದ್ದಾರೆ. ಅವ್ರದ್ದೇನು ವಾದ, ಫಸ್ಟ್ ವೀಕಲ್ಲಿ ಕೊಟ್ಟಿದ್ವಿ, ಸೆಕೆಂಡ್ ವೀಕಲ್ಲಿ ಇದಾಗಿದೆ, ಕಲೆಕ್ಷನ್ಸ್ ಇಲ್ಲ, ಅದರಿಂದ ನಾನು ಕೊಟ್ಟಿಲ್ಲ ಅಂತೇಳಿ ನಿಮ್ಮ ಎದುರುಗಡೆ ಈಗ ಮಾತಾಡಿದೆ. ಅಲ್ಲ ಸರ್, ಅವ್ರು ಹೇಳಿದ್ರು ನಿಮ್ಮ ಎದುರಿಗೆ ಅಲ್ಲ ಅವ್ರು ಹೇಳಿದ್ದನ್ನ ಹೇಳ್ತಿದ್ದಾರೆ. ಅವರು ಚೇಂಜ್ ಮಾಡಲೇಬೇಕ್ರಿ, ಇಷ್ಟರಲ್ಲಿ ಎಕ್ಸ್ಚೇಂಜ್ ಮಾಡಿರಿ ನೀವು ಅಂತೇಳಿ ನಾವು ಅವ್ರಿಗೆ ಇದು ಮಾಡಿದ್ವಿ. ಅವರು ಒಂದು 10-15 ದಿನದಲ್ಲಿ ನಮ್ಗೆ ಎಲ್ಲೆಲ್ಲಿ ಸಾಧ್ಯತೆ ಇದೆ ಅಂತೇಳಿ ನಮ್ಗೆ ತಿಳಿಸ್ತು ಅಂತ ಹೇಳಿದ್ದಾರೆ. ಖಂಡಿತ ಈಗ ಏನು ಇವರು ಹೇಳೋ ಸ್ಕ್ರೀನ್ಗಳಲ್ಲಿ ನಮ್ಗೆ ಒಂದೊಂದು ಸಹ ಎಕ್ಸ್ಟ್ರಾ ಮಾಡಿ ಅಂತ ಹೇಳಿದ್ದಾರೆ. ಅದನ್ನು ನಾವು ಮಾಡಿಸ್ತೀವಿ. ಉದ್ದೇಶಪೂರ್ವಕವಾಗಿ ಕನ್ನಡ ಸಿನಿಮಾಗಳಿಗೆ ಈ ರೀತಿ ಸಮಸ್ಯೆ ಮಾಡೋದು ಸಾಕಷ್ಟು ಸಂದರ್ಭದಲ್ಲಿ ನಡೀತಿದ್ಯಾ ಅಂತ? ಯಾಕಂದ್ರೆ ಇಷ್ಟೆಲ್ಲ ಒಂದ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್, ಒಬ್ಬ ಎಕ್ಸಿಕ್ಯೂಟರ್ನಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಯಾವುದೇ ಸಿನಿಮಾ ಕಲೆಕ್ಷನ್ ಚೆನ್ನಾಗಿದ್ದಾಗ ಯಾರು ಚೇಂಜ್ ಮಾಡೋಕೆ ಚಾನ್ಸಸ್ಸೇ ಇಲ್ಲ ಸರ್. ಯಾವುದೇ ಒತ್ತಡ ಇದ್ರು ಏನೇ ಮಾಡಿದ್ರು ಚೇಂಜಸ್ ಮಾಡಲ್ಲ. ಇತ್ತೀಚೆಗೆ ಮೊದಲಿತ್ತದು ಸುಮಾರು ಸಿನಿಮಾಗಳು ಬರೋವು, ಒಂದ್ರ ಮೇಲೆ ಒಂದು ಬರೋವು. ಆ ಟೈಮಲ್ಲಿ ತೆಗಿತಾ ಇದ್ರು ಚೆನ್ನಾಗಿ ಕಲೆಕ್ಷನ್ ಇದ್ದಾಗಲೂ. ಈಗ ಅದನ್ನು ಮಾಡೋಕೆ ಸಾಧ್ಯವಿಲ್ಲ ಸರ್. ಹಂಗಾದ್ರೆ ಅಲ್ಲ ಹಂಗಾದ್ರೆ ನಮ್ದು ಚೆನ್ನಾಗಿದೆ ಮತ್ತೆ ನೀವೇ ಚೆನ್ನಾಗಿದೆ ಅಂತ ಹೇಳ್ತೀರಿ, ಮತ್ತೆ ಯಾಕೆ ಸರ್ ಚೆನ್ನಾಗಿರೋದ್ರಿಂದ ನಾವು ಆಗ್ಲೇಬೇಕಂತ ಹೇಳಿ ಅವರು ಒತ್ತಡ ತರ್ತಾ ಇದ್ವಿ, ಗಲಾಟೆನೂ ಮಾಡ್ತಾ ಇದ್ವಿ, ನಿಮ್ಮ ಎದುರುಗನೆ ಮಾತಾಡಿದ್ವಿ. ಹೌದು ಅಲ್ಲ ರೀ, ಎಲ್ಲಾ ಸಿನಿಮಾಗಳಿಗೆ ನಾವು ಸಪೋರ್ಟ್ ಮಾಡಲ್ಲ, ಇಂಥ ಸಿನಿಮಾಗಳಿಗೆ ಯಾಕೆ ನೀವು ತೆಗಿದ್ರು ಅಂತ ನಾವು ಕೇಳಿದ್ದೀನಿ. ಸರ್, ಈಗ ಪ್ರತಿ ಬಾರಿ ಕನ್ನಡ ಅಂತ ಬಂದಾಗ ಒಂದು ಹೋರಾಟ ನಡೆಯುತ್ತೆ, ಕನ್ನಡ ಅಂತಾಗ ಒಂದು ಕನ್ನಡ ಪರ ರಕ್ಷಣಾ ವೇದಿಕೆಗಳ ಒಂದು ಹೋರಾಟ ನಡೆಯುತ್ತೆ. ಬಟ್ ಕನ್ನಡ ಅಂತ ಬಂದಾಗ ಕನ್ನಡ ಸಿನಿಮಾದ ಕಲೆಕ್ಷನ್ಸ್ ವೈಸ್ ಆಗ್ಲಿ ಅಥವಾ ವ್ಯೂಸ್ ವೈಸ್ ಆಗ್ಲಿ ಚೆನ್ನಾಗಿರ್ಬೇಕಾದ್ರೆ ಡಿಸ್ಟ್ರಿಬ್ಯೂಟರ್ಗಳು ಇದಕ್ಕೆ ಸಪೋರ್ಟ್ ನಿಲ್ತಾ ಇಲ್ಲ ಅನ್ನುವಂಥದ್ದು ಒಂದು ವಾದ ಅವ್ರದ್ದು. ಡಿಸ್ಟ್ರಿಬ್ಯೂಟರ್ಗಳಲ್ಲ, ಎಕ್ಸಿಬ್ಯೂಟರ್ಗಳು ನಿಲ್ತಾ ಇಲ್ಲ ಅಂತ ಅವ್ರ ವಾದ ಇದೆ. ಬಟ್ ಖಂಡಿತ ನಮ್ಮ ಹಾಗೇನಿಲ್ಲ. ಚೆನ್ನಾಗಿ ಇರೋ ಮೂವಿಗೆ ಯಾರೂ ಒಂದು ಸಿಂಗಲ್ ಸ್ಕ್ರೀನ್ ಅಲ್ಲಿ ತೆಗೆದಿಲ್ಲ, ಕೇಳಬೇಕಾದ್ರೆ ಓಡ್ತಾನೆ ಅಲ್ವಲ್ಲ ಸರ್. ಸಿಂಗಲ್ ಸ್ಕ್ರೀನ್ ಅಲ್ಲ ಸರ್, ಫ್ಯಾಮಿಲಿ ಬರ್ತಿದೆ ಸರ್ ಆಡಿಯನ್ಸ್. ಇವತ್ತು ಈ ಫ್ಯಾಮಿಲಿ ಬರ್ತಿರೋ ಆಡಿಯನ್ಸ್ ಎಲ್ಲ ಪ್ರಿಫರೆನ್ಸ್ ಏನು ಅಂದ್ರೆ ಪ್ರಾಮುಖ್ಯತೆ ಫಸ್ಟ್ ಅವ್ರಿಗೇನು ಮಾಲ್ ಅಲ್ಲಿ ಕುತ್ಕೊಳ್ಳೋಣ. ಸಿಂಗಲ್ ಸ್ಕ್ರೀನ್ ಗಲಾಟೆ ಜಾಸ್ತಿ ಇರುತ್ತೆ. ಆಮೇಲೆ ಆಕ್ಷನ್ ಇರೋ ನಂದು ಒಂದು ಚಾಪ್ ಇದೆ, ಆಕ್ಷನ್ನು ಇರೋದ್ರಿಂದ ಹುಡುಗರು ಎಲ್ಲ ಗಲಾಟೆ ಮಾಡ್ತಿರ್ತಾರೆ. ಓಕೆ ಆಯ್ತು, ಫ್ಯಾಮಿಲಿ ಬಂದಾಗ ಮಾಲ್ ಕುತ್ಕೊಳ್ಳೋಣ, ಅಲ್ಲೇ ನಿಮ್ಗೆಲ್ಲ ಊಟ ತಿಂಡಿ ಎಲ್ಲ ಸಿಗುತ್ತೆ, ಒಂಥರ ಅವ್ರಿಗೊಂಥರ ಸೆಕ್ಯೂರಿಟಿ ಇರುತ್ತೆ ಅಂತ. ಮಾಲ್ಗಳಿಗೆ ಹೋಗ್ಬೇಕು ಅಂದಾಗ ನಿಮ್ಮ ಮಾಲಲ್ಲಿ ಶೋ ಇಟ್ಟಿಲ್ಲ ಅಂದ್ರೆ ಹೆಂಗೆ? ಅದನ್ನೇ ಮಾತಕ್ಕೆ ಸಿಸಿಐನ ಭೂತಾನ ಎಲ್ಲರೂ ತೋರಿಸ್ತಾ ಇದೆ, ಸಿಸಿಐಯಿಂದ ತೊಂದರೆ ಆಗ್ತಾ ಇದೆ, ನಮಗೂ ಅರ್ಥ ಆಯ್ತದೆ. ನೀವು ಯಾರು ಸಿನಿಮಾ ಬಗ್ಗೆ ಮಾತಾಡಂಗಿಲ್ಲ. ಈ ಮಲ್ಟಿಪ್ಲೆಕ್ಸ್ ನೀವು ಚೇಂಬರ್ ಇಂದ ಯಾಕೆ ಇವ್ರ ಮೇಲೆ ಒಂದು ಕೇಸ್ ಲಾಂಚ್ ಮಾಡಬಾರ್ದು? ಕನ್ನಡ ಸಿನಿಮಾಗಳಿಗೆ ತೊಂದರೆ ಕೊಡ್ತಾ ಇದೆ ಯಾಕೆ ಮಾಡಬಾರ್ದು ಸರ್? ಮೊದಲಿಂದನೇ ಆಗಿ ಬಂದಿದೆ ಸರ್ ಅದು, ಈಗಲ್ಲ. ಈಗ ನಮ್ಮ ಏನು ಮಾದೇವ ಸಿನಿಮಾಗಲ್ಲ, ಎಲ್ಲಾ ಸಿನಿಮಾದಲ್ಲೂ ನಾವು ಕೇಳ್ತಾ ಇದ್ವಿ, ಫಸ್ಟ್ ಪ್ರೈಮ್ ಟೈಮ್ ನಮ್ಗೆ ಕೊಡ್ರಿ, ಕನ್ನಡಕ್ಕೆ ಕೊಡ್ರಿ. ಕನ್ನಡ ಸಿನಿಮಾಗೆ ಆದ್ಯತೆ ಕೊಡ್ತಾ ಇಲ್ಲ, ನೀವೇ ಯಾಕೆ ಚೇಂಬರ್ ಕೇಸ್ ಬುಕ್ ಮಾಡಬಾರ್ದು? ಇಲ್ಲ, ಅವ್ರಿಗೆ ಕರೆದು ಮಾತಾಡುವಂತ ಪ್ರಯತ್ನ ಆಗ್ಬೇಕಲ್ಲ. ಯಾವತ್ತರ ಒಂದ್ಸರಿ ಚೇಂಬರ್ಗೆ ಕರೆಸಿ ಅದಕ್ಕೆ ಯಾರು ಇನ್ಚಾರ್ಜ್ ಇರೋನು ಕರೆದು ಮಾತಾಡ್ತಾನೆ ಇದ್ವಿ. ಆಮೇಲೆ ನಮ್ಮ ಚೇಂಬರ್ಗೆ ಅವರು ಮೆಂಬರ್ಗಳಲ್ಲ, ಆಕ್ಚುಲಿ ಮಲ್ಟಿಪ್ಲೆಕ್ಸ್ ಅವ್ರದೇ ಒಂದಿದೆ, ಅವರು ಸಪ್ರೇಟ್, ಆದ್ರೆ ಕರೆದು ಮಾತಾಡ್ತಾ ಇದ್ರು ಸರ್. ನೋಡಿ ಸರ್, ಮೊನ್ನೆ ಇದು ತಗ್ ಲೈಫ್ ಸಿನಿಮಾನು ಅಷ್ಟೇನೆ, ಎಲ್ಲೂ ನೀವು ಮಾಡಲೇಬಾರ್ದು ಅಂದಾಗ ಯಾರು ಅದಕ್ಕೆ ಟಚ್ ಮಾಡಕ್ ಹೋಗಿಲ್ಲ ಸರ್. ಕೋರ್ಟಿಂದನೇ ಆರ್ಡರ್ ಬಂದ್ಬಿಡ್ತಲ್ಲ. ಹೌದು, ಕೋರ್ಟಿಂದನೇ ಆರ್ಡರ್ ಬಂತು, ಇಲ್ಲಾಂದ್ರೆ ಅವ್ರ ಪಾಡಿಗೆ ಮಾಡ್ತಿದ್ರು. ಅದೇ ಸರ್, ಈಗ ಚೇಂಜ್ ಮಾಡಿಸ್ತೀವಿ ಸರ್, ಎಲ್ಲ ಒಂದೊಂದು ಸ್ಕ್ರೀನ್ ಅಲ್ಲೂ ಎಕ್ಸ್ಟ್ರಾ ಮಾಡಿ ಅಂತ ಹೇಳಿದ್ದಾರೆ ಸರ್. ನಾವು ಅಂದ್ರೆ ಪ್ರೈಮ್ ಟೈಮ್ ಬೇಕು ಅಂತ, ಪ್ರೈಮ್ ಟೈಮ್ ಬೇಕು, ಪ್ರೈಮ್ ಟೈಮು ಪ್ಲಸ್ ಎಕ್ಸ್ಟ್ರಾ ಅದನ್ನ ನಾವು ಆಲ್ರೆಡಿ ಅವ್ರಿಗೆ ಹೇಳಿದ್ವಿ. ನಾನು ಟ್ರೈ ಮಾಡಿ ಇನ್ನೊಂದು ಹಾಫ್ ಅನ್ ಅವರ್ ಅಂತ ನಿಮ್ಗೆ ತಿಳಿಸು ಅಂತ ಹೇಳಿದ್ದಾರೆ. ಇವರೇ ಹೇಳ್ತಾರೆ, ಖಂಡಿತ ಆಗುತ್ತೆ. ಅಣ್ಣ ಏನಿಲ್ಲ, ನಾನು ಹೇಳ್ತಿರೋದು ಓಕೆ. ಈಗ ಓಕೆ, ಇಷ್ಟು ವರ್ಷ ಆಯ್ತು, ನಮ್ಮ ತಂದೆದೋ ಒಂದು ರೆಕಗ್ನಿಷನ್ ಇದೆ, ಇವತ್ತು ನಂದು ಒಂದು ರೆಕಗ್ನಿಷನ್ ಇದೆ, ನಂದು ಒಂದು ಫ್ಯಾನ್ ಫಾಲೋಯಿಂಗ್ ಎಲ್ಲ ಇದೆ. ನನಗೆ ಹೆಂಗೆ ಮಾಡ್ತಿದ್ರೆ ಇನ್ನು ಹೊಸಬ್ರು ಪಾಪ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದೆ, ಅವ್ರದ್ದು ಒಂದು ಲೈನಪ್ ಇದೆ ಒಂದಿಷ್ಟು, ಅವ್ರಿಗೇನೇನು ಮಾಡ್ತಾರೆ? ಅವ್ರಿಗೇನು ಈಗ ಪ್ರತಿ ಸಲನೂ ಹಿಂಗೆ ಬಂದು ಫೈಟ್ ಮಾಡ್ಬೇಕಣ್ಣ ನಾವು? ಪ್ರತಿ ಸಲನೂ ಬಂದು ಫೈಟ್ ಮಾಡ್ಬೇಕು. ಅಧ್ಯಕ್ಷ, ಇದೆಲ್ಲದರ ಜೊತೆಗೆ ಕನ್ನಡದ ಒಳ್ಳೆ ಸಿನಿಮಾಗಳನ್ನ ಗೆಲ್ಲಿಸ್ಕೊಳ್ಳುವಂತದ್ರ ನಿಟ್ಟಿನಲ್ಲಿ
ಕನ್ನಡದ ಕಲಾವಿದರು ಮತ್ತು ಇಂಡಸ್ಟ್ರಿಯ ಒಗ್ಗಟ್ಟು ಕೂಡ ಕಡಿಮೆ ಇದೆ ಅಂತ ಅನ್ನಿಸ್ತಿದೆಯಾ? ಇಲ್ಲ ಸರ್, ಇಂಡಸ್ಟ್ರಿ ಒಗ್ಗಟ್ಟಿಲ್ಲ ಅನ್ನೋದು ಮಾತು ಬಿಡಿ. ಇಂಡಸ್ಟ್ರಿ ಯಾವತ್ತೂ ಒಗ್ಗಟ್ಟು ಇದ್ದೇ ಇದೆ. ಕೆಲವು ಕಡೆ ಎಲ್ಲೋ ಇಂಥ ಘಟನೆಗಳಾಗತ್ತೆ. ಫಿಲಂ ಚೇಂಬರ್ ಜಾಸ್ತಿ ಮುತುವರ್ಜಿ ವಹಿಸ್ಬೇಕು ಅನ್ಸುತ್ತೆ ಸರ್ ಇಂಥ ವಿಚಾರ. ಏನು ಮಾಡಬೇಕಾಗಿದೆ ಎಲ್ಲದಕ್ಕೂ ಸ್ಪಂದಿಸ್ತಾ ಇದ್ದೀವಿ ಮೇಡಮ್. ಈಗ ಇವ್ರು ಬಂದಿದ ತಕ್ಷಣ 5 ನಿಮಿಷನೂ ನಾವು ಲೇಟ್ ಮಾಡಿಲ್ಲ. ಕೇಳಿ ಅವರು ಡೈರೆಕ್ಟರ್ ಇದ್ರು ಜೊತೆಲಿ ಇಮಿಡಿಯೇಟಾಗಿ ಅವ್ರಿಗೆ ಫೋನ್ ಮಾಡಿದೆ, ಏನಪ್ಪ ಹಿಂಗೆ ಮಾಡ್ತಾ ಇದೆ ಅಂತ ಕೇಳಿದ್ವಿ. ಇಮಿಡಿಯೇಟಾಗಿ ನಾವು ಯಾವುದೇ ರೀತಿ ಸ್ಪಂದಿಸೇ ಇಲ್ಲ. ಯಾವ್ದಾರ ವಿಷಯ ಬಂದಾಗ ಸ್ಪಂದಿಸ್ತಾ ಇದ್ದೀವಿ. ಅದೇನಿಲ್ಲ, ಒಗ್ಗಟ್ಟು ಕೊರತೆನೂ ಏನಿಲ್ಲ. ಕೆಲವು ಇವಾಗಲೇ ನೀವೇ ಹೇಳಿದಾರೆ, ಇವ್ರು ಹೇಳಿದ್ದಾರೆ CCI ಅದು ಇದು ಅಂತೇಳಿ. ಆದ್ರೆ ಆ ಪರಿಧಿಗೆ ಹೋಗ್ದೇನೆ ನಾವು ನಮ್ಮ ಕೈಲಾಗೋದೆಲ್ಲ ಮಾಡ್ತಾ ಇದ್ವಿ. ಅಲ್ಲ ನಾನು ಅದನ್ನೇ ಅದೊಂದೇ ಕೇಳ್ತಿರೋದು, ಹಿಂದಿಗೆ 7 ಶೋ ಕೊಟ್ಬಿಟ್ಟು ನಮ್ಗೆ ಯಾಕೆ ಕೊಟ್ಟಿಲ್ಲ ಅನ್ನೋದು ಅದೊಂದು ನನಗೆ ಸರಿ ಹೋಗ್ಬರೋ ಸಾಧ್ಯತೆ ಇದೆಯಾ ನಿಮ್ಗೆ? ಫೈನಲಿ ಸರಿ ಹೋಗ್ಬೋದಂತ ನಂಬಿಕೆ ಇದೆಯಾ ಸರ್ ಫೈನಲಿ ಅಂತ ಮಾತಾಡಿರೋ? ನನ್ಗೆ ಬಿಟ್ಟಿರೋದು ಹ್ಞೂ ದಯವಿಟ್ಟು ಸರ್, ಅಣ್ಣ ಇನ್ನೊಬ್ರೆ ಇವ್ರು ಹೇಳಿದ್ರು ಮಾಡ್ಕೊಡಿ. ಸರ್, ನಾವು ಮಹಾರಾಷ್ಟ್ರಲ್ಲಿ ಇದ್ವಾ ಅಥವಾ ಎಲ್ಲಿ ಕರ್ನಾಟಕದಲ್ಲಿ ಇದ್ವಾ ಅಂತ ಕೇಳಿದ್ರು. ಒಳ್ಳೆ ಪ್ರಶ್ನೆ ಕೇಳಿದ್ರು. ನಮಗೂ ಎಲ್ಲೋ ಆ ಥರ ಎಲ್ಲಿತ್ತಪ್ಪ ಅನ್ನೋದು ಒಂದು ನಾವು ಮುಟ್ಟು ನೋಡ್ಕೋಬೇಕಾಗತ್ತೆ ಇಂಥ ಕ್ವಶನ್ ಕೇಳಿದಾಗ. ನಾವು ಯಾವತ್ತೂ ಪರವಾಗೇ ಇದ್ವಿ ಸರ್. ಅಲ್ಲ, ನೀವು ಕಾಲ್ ಮಾಡಿದಾಗ ನಿಮ್ ರೆಸ್ಪಾನ್ಸೇ ಸರಿಯಾಗಿ ಮಾಡ್ತಾ ಇಲ್ಲ ಅವರು. ಈಗ ಸ್ವಿಚ್ ಆಫ್ ಮಾಡ್ಕೋಬೇಡ್ರಿ. ಸರ್ ಈಗ ನಿಮ್ಮ ಎದುರಿಗೆ ನಡೆದಿರೋದು ಇದೆಲ್ಲ. ಓಕೆ, ಆಯ್ತು, ಮಾಡ್ಬಿಡಿ, ಅದೇನು ಮಾಡಿ. ನೀವು ಮಾತು ಕೇಳಿದ್ರಿ, ನಂಬಿಕೆ ಇದೆ ಅಂತ. ನನ್ನ ಕರ್ನಾಟಕದ ಜನತೆ ಮೇಲೆ ನಂಬಿಕೆ ಇದೆ. ಅವತ್ತಿಂದ ಇವತ್ತಿನವರೆಗೂ ನನ್ನ ಕಾಪಾಡ್ಕೊಂಡು ಕೈ ಬಿಡಲ್ಲ, ಮಾಡ್ತಾರೆ, ಕೈ ಬಿಡಲ್ಲ. ಈ ಸಿನಿಮಾಗಂತೂ ತುಂಬಾ ಅವ್ರ ಆಶೀರ್ವಾದ ಮಾಡಿದ್ರು, ನಿಜ ಹೇಳ್ತೀನಿ. ಆಗಿದೆ, ತುಂಬಾ ರೈಸ್ ಆಗಿದೆ, ಅವ್ರ ಕೈ ಬಿಟ್ಟಿಲ್ಲ. ಒಳ್ಳೆ ಸಿನಿಮಾ. ಫೋನ್ ಮಾಡಿದಾನೆ ಸರ್, ಜ್ಯೋತಿ ಮಾಡಿದಾನೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.